ಬಂಗಾರ, ಏನು ಕಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಏನು ಗೊತ್ತಿಲ್ದಿರೋ ಹಾಗೆ ಮಾತಾಡ್ತಾ ಇದೆಯಲ್ಲ. ಕಾವ್ಯನ ಉಪಯೋಗಿಸ್ಕೊಂಡು ಅವ್ರು ನಿಂಗೆ ತೊಂದರೆ ಕೊಡೋಣ ಅಂತ ಅನ್ಕೊಂಡಿದ್ವಿ. ಇವಾಗ ಆ ಕಡೆ ಹೋಗಿ ಈ ಕಡೆ ಹೋಗಿ ಸಮಸ್ಯೆ ನನ್ನ ಕುತ್ತಿಗೆಗೆ ಸುತ್ಕೊಂಡಿದೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ನೀನು ಮೂಗುತ್ತಿನ ತ್ಯಾಗ ಮಾಡೋ ಪರಿಸ್ಥಿತಿ ಬರುತ್ತೇನೋ. ಏನ್ ಮಾತಾಡ್ತಾ ಇದೀಯ ನೀನು? ಅದು ಅಷ್ಟು ಈಸಿಯಾಗಿ ಬಿಟ್ಕೊಡೋ ಅಂಥದ್ದಲ್ಲ. ಆ ಮೂಗುತ್ತಿನಲ್ಲಿ ಈ ಮನೆ ಗೌರವ ಇದೆ. ಆ ಮೂಗುತ್ತಿನಲ್ಲಿ 10 ಆಜ್ಞೆ ಮಾಡುವಂಥ ಅಧಿಕಾರ ಇದೆ. ಅದು ನನಗೆ ಸ್ವಂತ ಆಗ್ಬೇಕು ಅಂತ ಎಷ್ಟೋ ದಿನಗಳಿಂದ ನಾನು ಕನಸು ಕಾಣ್ತಾ ಇದ್ರೆ ನೀನ್ ತುಂಬಾ ಸಿಂಪಲ್ ಆಗಿ ಮಾತಾಡ್ತಿದ್ಯಾ. ಶಿವನ್ ಕೈಯಲ್ಲಿರೋ ತ್ರಿಶೂಲಕ್ಕೆ ಎಷ್ಟು ಶಕ್ತಿ ಇದೆಯೋ, ವಿಷ್ಣು ದೇವನ್ ಕೈಯಲ್ಲಿರೋ ಸುದರ್ಶನ ಚಕ್ರಕ್ಕೆ ಎಷ್ಟು ಶಕ್ತಿ ಇದೆಯೋ, ನಮ್ಮ ಮನೇಲಿರೋ ಮೂಗುತ್ತಿಗೂ ಕೂಡ ಅಷ್ಟೇ ಶಕ್ತಿ ಇದೆ ಅಂತ ನನಗೂ ಗೊತ್ತು. ಆದರೆ ಏನು ಮಾಡೋಕ್ಕಾಗುತ್ತೆ, ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಇಂಥ ಕೆಲ್ಸಕ್ಕೆ ಬಾರ್ದಿರೋ ಮಾತನ್ನ ಮಾತಾಡಬೇಡ. ಮೂಗುತ್ತಿ ನಮ್ಮಿಂದ ದೂರ ಆಗದೆ ಇರೋ ಹಾಗೆ ಏನಾದರೂ ಐಡಿಯಾ ಇದ್ರೆ ಹೇಳು. ಅದನ್ನ ಬಿಟ್ಟು ಇಂಥ ಮಾತೆಲ್ಲ ಆಡಬೇಡ. ಕೂಲ್ ಬಂಗಾರ, ಕೂಲ್. ಚೆನ್ನಾಗಿ ಯೋಚನೆ ಮಾಡಿ ಅದ್ಭುತವಾಗಿರೋ ಐಡಿಯಾ ಬಂದರೆ ನಿನಗೆ ಹೇಳ್ತೀನಿ. ನನ್ಗೆ ಅರ್ಥ ಆಗದೆ ಇರೋ ವಿಷಯ ಏನಂದ್ರೆ, ಕಾವ್ಯ ಅವ್ರ ಅತ್ತೆ ಮಾವನ್ಗೆ ಸಡನ್ ಆಗಿ ಮೂಗುತಿ ಮೇಲೆ ಯಾಕೆ ಕಣ್ಬಿತ್ತು? ಹೌದು ಬಂಗಾರ, ನೀನೇನೋ ಆಸ್ತಿಯಲ್ಲಿ ಭಾಗ ಕೇಳಿ ಅಂತ ಹೇಳಿದ್ರೆ ಅವ್ರು ನೇರವಾಗಿ ಮೂಗುತ್ತಿನ ಕೇಳಿದ್ರು. ಒಳ್ಳೇದೇ ಆಯ್ತು. ಆ ಫಾರಿನವ್ರ ಥರ ಅಮ್ಮವ್ರ ವಿಗ್ರಹನ ವರದಕ್ಷಿಣೆಯಾಗಿ ಕೇಳಲಿಲ್ಲ. ನಾನೇನೋ ಯಾವ್ದು ವರ್ಕೌಟ್ ಆಗ್ಲಿಲ್ವೋ ಅದನ್ನ ಅಡ್ಡ ಇಟ್ಟೆ. ಅವ್ರು ನೋಡಿದ್ರೆ ನನಗಾಗ್ತಾ ಇರೋದನ್ನೇ ಅಡ್ಡ ಇಟ್ರು. ಯಾರಿರ್ಬೋದು? ಇನ್ಯಾರು, ಆ ಅವನಿನೇ ಆಗಿರ್ತಾಳೆ. ನನಗೆ ಇನ್ನಷ್ಟು ಉರ್ಸೋದಕ್ಕೆ ಬಂದಿರ್ತಾಳೆ. ಏನ್ ಇಲ್ಲಿಗೆ ಬಂದಿದ್ದೀರಾ? ಕಾವ್ಯ ಸಮಸ್ಯೆನ ನೀನೇ ಪರಿಹರಿಸಬೇಕು. ಈ ಸಮಯದಲ್ಲಿ ನಿನ್ನನ್ನು ಬಿಟ್ರೆ ನಮಗೆ ಬೇರೆ ದಾರಿ ಇಲ್ಲ. ನಿನಗೆ ಈ ಮನೇಲಿ ನಾವು ಎಷ್ಟೋ ಸಲ ಎಷ್ಟೋ ಥರದ ಸಪೋರ್ಟ್ ಮಾಡಿದ್ದೀವಿ. ನೀನು ಏನು ಹೇಳಿದ್ರೂ ನಾವಿಲ್ಲ ಅಂದಿಲ್ಲ, ಇನ್ನು ಮುಂದೆ ಕೂಡ ಇಲ್ಲ ಅನ್ನಲ್ಲ. ಅರ್ಥ ಮಾಡ್ಕೊ ನಿಹಾರಿಕಾ. ಅಂದರೆ ಅಕ್ಕ, ಅದು ನೀವು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಅಮ್ಮನಂತ ಜಾತಕ ಹೊಂದಿರೋ ಸೊಸೆ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಕೂಡ ನೀವು ಯೋಚನೆ ಮಾಡಬೇಕಲ್ವಾ? ಯೋಚನೆ ಮಾಡಿದ್ವಿ ಕೃಷ್ಣ, ಎಲ್ಲ ಯೋಚನೆ ಮಾಡಿನೇ ನಿಮ್ಮ ಹತ್ರ ಬಂದಿದ್ದೀವಿ. ಮೂಗುತಿ ಬಿಟ್ಟರೆ ನಿಹಾರಿಕಾ ಹತ್ರದಿಂದ ಇನ್ಯಾವುದು ದೂರ ಆಗಲ್ಲ ಅಲ್ವಾ? ಅದು ಹಾಗಲ್ಲ ಪೃಥ್ವಿರಾಜ್ ಅವರೇ. ಉಳ್ದಿರೋ ವಿಷಯ ಬೇರೆ, ಮೂಗುತ್ತಿ ವಿಷಯ ಬೇರೆ. ಅತ್ತೆ, ನಾನು ಇಲ್ಲಿವರೆಗೂ ನಿಮ್ಮನ್ನು ಏನೂ ಕೇಳಿಲ್ಲ. ಮೊದಲನೇ ಸಾರಿ ಕೇಳ್ತಿದ್ದೀನಿ. ನನ್ನ ಜೀವನನ ಉಳಿಸು. ನಿನ್ನ ಕೈ ಹಿಡ್ಕೊಂಡು ಕೇಳ್ಕೊತೀನಿ ನಿಹಾರಿಕಾ. ಅತ್ತೆ, ನಿನ್ನ ಕಾಲು ಹಿಡ್ಕೊಂಡ್ರು ಹಿಡ್ಕೋತೀನಿ. ಅರೆ, ಬೆಲ್ಲದ ಸುತ್ತ ಇರುವೆಗಳು ಬರೋ ಹಾಗೆ ನನ್ನ ಹೆಂಡತಿ ಸುತ್ತ ಹೀಗೆ ತೊಂದರೆ ಕೊಟ್ರೆ ಹೇಗೆ? ಯಾಕೆ ಹಾಗಂತೀಯೋ? ನಾವು ಯೋಚನೆ ಮಾಡ್ತಿರೋದು ನಮ್ಮ ಕಾವ್ಯ ಬಗ್ಗೆನೇ ಅಲ್ವಾ? ಅರ್ಥ ಮಾಡ್ಕೊಳ್ಳಿ. ನಿಹಾರಿಕಾ, ಇಲ್ಲ ಅನ್ಬೇಡ. ಪ್ಲೀಸ್ ಅತ್ತೆ, ಪ್ಲೀಸ್. ಯಾಕೆ ನೀವೆಲ್ಲರೂ ಈ ಥರ ಟಾರ್ಚರ್ ಕೊಡ್ತಾ ಇದ್ದೀರಾ? ಮೊದಲು ಎಲ್ಲರೂ ಹೊರಗಡೆ ಹೋಗಿ. ಬಾಬಾ, ನೀವು ಹೋಗಿ. ನಿಹಾರಿಕಾ ತಲೆ ನೋತಿದೆ ಅಂತ ಹೇಳ್ತಿದ್ಲು, ನೀವು ಬಂದು ಡಿಸ್ಟರ್ಬ್ ಮಾಡಿಬಿಟ್ರಿ. ನಡೀರಿ ಬಾಬಾ, ನೀವು ನಡೀರಿ. ಅದಲ್ಲ ಕೃಷ್ಣ, ಅದು ಅಲ್ಲ ಇದು ಅಲ್ಲ. ನಡಿ, ನೀನು ಮಾತು ನಡಿ ಬಾಬಾ, ಫಸ್ಟ್ ಆಮೇಲೆ ಮಾತಾಡೋಣ. ನಡಿ ಹೋಗು ಕೃಷ್ಣ, ನಡಿ. ನಾನು ಹೇಳೋದು ಕೇಳು ಕೃಷ್ಣ. ಹೋಗಿ ಬಾಬಾ, ಹೋಗಿ ಕೃಷ್ಣ, ಆಮೇಲೆ ಮಾತಾಡೋಣ, ಬಿಡಿ. ನಿಜವಾಗ್ಲೂ ತಲೆ ನೋತಾ ಇದೆ. ತಲೆ ಕೆಟ್ಟ ಹೋಗ್ತಾ ಇದೆ. ನಾನಂತೂ ಯಾವುದೇ ಪರಿಸ್ಥಿತಿನಲ್ಲೂ ಮೂಗುತಿನ ಬಿಟ್ಕೊಡಲ್ಲ. ಅದನ್ನ ಬಿಟ್ಕೊಟ್ಟೆ ಅಂದ್ರೆ ನನ್ನ ಎಲ್ಲ ಪವರ್ಸು ಕಳ್ಕೊಂಡ ಹಾಗೆ. ಇನ್ನೊಬ್ರು ನೋವನ್ನು ನೋಡಿ ಆನಂದ ಪಡೋದು ನಿನಗೆ ಅಭ್ಯಾಸ ಅಲ್ವಾ?
ಇವಾಗ ನೀನು ಆ ನೋವನ್ನ ಅನುಭವಿಸು. ನಿನ್ನ ಆಟನ ನಾನು ಕಡಿಮೆ ಮಾಡ್ತೀನಿ. ಬಂಗಾರ, ಬಾಬಾ ಅಕ್ಕ ಮತ್ತೆ ಬರ್ಬೋದು, ನಾನು ಹೋಗಿ ಬಾಗ್ಲಾಕ್ತೀನಿ. ನೀನು ಮಲ್ಕೊಂಡು ರೆಸ್ಟ್ ಮಾಡು. ನಿಹಾರಿಕಾ ಏನೋ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ಲು. ಏನಾಗಿರುತ್ತೆ? ಬಂದ್ಮೇಲೆ ಗೊತ್ತಾಗತ್ತೆ. ಯಾಕೆ ಅವಸರ? ಕುತ್ಕೊಮ್ಮ. ಏನೋ ಮಾತಾಡ್ಬೇಕು ಅಂದ್ರೆ ಯಾಕೆ ಒಂಥರ ನೋಡ್ತಿದ್ದೀರಾ? ನೀವು ಮಾತಾಡಿ. ನಾನೇ ಬುದ್ಧಿವಂತೆ ಅನ್ಕೊಂಡೆ, ನೀವು ನನ್ಗಿಂತ ಬುದ್ಧಿವಂತರ ತರ ಇದ್ದೀರಾ. ಯಾಕೆ ಹಾಗೆ ಹೇಳ್ತಿದ್ದೀರಾ? ನಾನು ಪ್ರಾಪರ್ಟೀಸ್ ಅಲ್ಲಿ ಶೇರ್ ಮಾತ್ರ ಕೇಳಿ ಅಂತ ಹೇಳ್ದೆ. ನೀವೇನು ನೇರವಾಗಿ ಮೂಗುತ್ತಿನೇ ಬೇಕು ಅಂದ್ರಿ? ಕೇಳೋದು ಯಾವುದು ಸ್ವಲ್ಪ ಬೆಲೆ ಬಾಳುವಂಥದ್ದೇ ಕೇಳೋದು ಒಳ್ಳೇದು ಅನ್ನಿಸ್ತು. ದೇವ್ರ ಹತ್ರ ಪದೇ ಪದೇ ವರನ ಕೇಳಕ್ಕಾಗಲ್ಲ ಅನ್ನೋ ಹಾಗೆ ಅವಕಾಶನ ಉಪಯೋಗಿಸೋಣ ಅಂತ ಅನಿಸ್ತು. ಸರಿ, ನೇರವಾಗಿ ಪಾಯಿಂಟ್ಗೆ ಬರ್ತೀನಿ, ಕೇಳಿಸ್ಕೊಳ್ಳಿ. ವೇದವತಿ ಅವರಿಂದ ಮೂಗುತಿನ ನೀವು ಪಡ್ಕೊಳ್ಬೇಕು ಅಂತಂದ್ರೆ ನೀವು 7 ಜನ್ಮ ಎತ್ತಿದ್ರೂ ಕೂಡ ಅದು ಕನ್ಸಲ್ಲೂ ನಡೆಯಲ್ಲ. ಯಾಕೆ ನಡೆಯಲ್ಲ? ನಮ್ಮತ್ತೆ ಶೇಡ್ನ ನೀವು ಒಂದೇ ಕಡೆ ಮಾತ್ರ ನೋಡಿದ್ದೀರಾ, ಇನ್ನೊಂದು ಕಡೆ ನೋಡಿಲ್ಲ. ಹೆಚ್ಚು ಕಡಿಮೆ ಆದಾಗ ಮಗನ್ನ, ಮಗಳನ್ನ, ಸೊಸೆನ ಯಾರನ್ನೂ ಕ್ಷಮಿಸಲ್ಲ. ಯಾಕೋ ಅವಳ ಮೂಡ್ ಚೆನ್ನಾಗಿದ್ದು ನಿಮ್ಮೇಲೆ ಬಲವಾದ ಆಕ್ಷನ್ ತಗೊಳ್ಳಿಲ್ಲ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿಮ್ಮೆಲ್ಲರ ಜೊತೆ ಒಂದು ಆಟ ಆಡಿರೋರು. ಇವಾಗ ಏನಂತೀರಾ? ಮೂಗುತಿ ಮೇಲಿನ ಆಸೆನ ಬಿಟ್ಬಿಡಿ. ಹೋಗ್ಲಿ, ಆಸ್ತಿಲಿ ಪಾಲು ಅದು ಕೂಡ ಚಾನ್ಸೇ ಇಲ್ಲ. ವರ್ಕೌಟ್ ಆಗತ್ತೆ ಅಂತ ನೀವೇ ಹೇಳಿದ್ರಿ, ನೀವು ಕೇಳಿ ಅಂದಿದ್ದು. ಇವಾಗ ಹೀಗೆ ಅಂತಿದ್ದೀರಲ್ಲ? ನನ್ನ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ ಅಂತ ಗೊತ್ತಾ? ಮರುಭೂಮಿಯಲ್ಲಿ ನಿಂತು ಮುಷ್ಟಿಯಷ್ಟು ಮರಳು ತಗೊಂಡು ಅದರಿಂದ ಒಂದು ಕಾಳು ತಗೊಂಡ್ರೆ ಎಷ್ಟಿರತ್ತೋ ಅಷ್ಟು ಕೂಡ ಗೊತ್ತಿಲ್ಲ ನಿಮಗೆ. ನನ್ನಿಂದ ಹೆಲ್ಪ್ ಆಗಬೇಕು ಅಂದರೆ ಟ್ರೈ ಮಾಡಿ, ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಟ್ರೈ ಮಾಡಬೇಡಿ. ಎಷ್ಟೇ ಓದಿದ್ರೂ ಅರ್ಥ ಆಗದೆ ಇರುವಂಥ ಪುಸ್ತಕದ ಥರ ನಾನು ಎಷ್ಟು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನೋ ನೀವು ಕೂಡ ಅಷ್ಟೇ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದು ಬೆಟರ್. ಇಲ್ಲ ಅಂದ್ರೆ ಸೊಸೆಗೆ ಹರಾಸ್ ಮಾಡ್ತಾ ಇದ್ದೀರಾ ಅಂತ ಕೋರ್ಟ್ ಕಟ್ಕಟೆನಲ್ಲಿ ಇರ್ತೀರಾ. ಆಮೇಲೆ ಅರ್ಥ ಆಯ್ತು. ಇನ್ನೂ ನೀವು ಹೇಳಬೇಡಿ. ಸರಿ, ಇವಾಗ ನಮ್ಮ ಹತ್ರ ಏನು ಮಾಡು ಅಂತೀರಾ? ಗುಡ್, ನಡೆದಿರೋದನ್ನೆಲ್ಲ ಮರ್ತ್ಬಿಡಿ. ಲಾಭ ಇಲ್ದೇನೆ ಹೇಗೆ ಬಿಡ್ತೀವಿ? ಲಾಭ ಈ ಬ್ರೀಫ್ ಕೇಸಲ್ಲಿದೆ. $10 lakhs ನನ್ನ ಪರ್ಸ್ನಲ್ ಮನಿ ನನ್ನ ಪೇರೆಂಟ್ಸ್ ಹತ್ರ ತಗೊಂಡು ಬಂದಿದ್ದೀನಿ. ಮೊದಲು ಇದನ್ನ ಇಟ್ಕೊಂಡು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ನಾವೇನೋ ಕೂದಲಲ್ಲಿ ಬೆಟ್ಟ ನಿಲ್ಕೊಳ್ಳೋಣ ಅನ್ಕೊಂಡ್ವಿ, ನೀವೇನೋ ತುಂಬ ಚಿಕ್ಕ ಮೊತ್ತನ ತೊಗೊಂಡು ಬಂದಿದ್ದೀರಾ. ನಮಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಹೌದು ನಿಹಾರಿಕಾ ಅವರೇ, ವೇದಾವತಿಯವ್ರ ಮನೆ ನಮ್ಮ ದೃಷ್ಟಿಲಿ ದೊಡ್ಡ ನಿಧಿ. ಅವಾಗವಾಗ ಅವಶ್ಯಕತೆ ಕೂಡ ಕೊಡ್ತಾ ಇರ್ತೀನಿ, ಸರಿನಾ? ಸರಿ, ಬಂದಿದ್ದೇ ನಮ್ಮದು. ಬರ್ದಿರೋದು ಎಷ್ಟಿದ್ರೆ ಏನು ಲಾಭ? ಹಾ, ನಾನಿನ್ನು ಹೊರಡ್ತೀನಿ. ನಾನು ದುಡ್ಡು ಕೊಟ್ಟಿರೋ ವಿಷಯ ನಮ್ಮ ಮಧ್ಯೆನೇ ಇರಬೇಕು. ಇನ್ನು ಮೂಗುತಿ ವಿಷಯನ ಮರ್ತು ಹೋಗಿ ಕಾವ್ಯನ ಕರ್ಕೊಂಡು ಬರೋದಕ್ಕೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಹೊರಡಿ. ಸರಿ. ನಿಹಾರಿಕಾ ನಾವು ಬಂಗಾರದ ಮೊಟ್ಟೆ ಇಡೋ ಕೋಳಿಯಾಗಿ ಉಪಯೋಗಿಸ್ಕೋಬೇಕು.
ನೀನೇನಿಲ್ಲಿ? ನಾನು ಎಲ್ಲಿ ಬೇಕಿದ್ರೂ ಇರ್ತೀನಿ, ಮುಖ್ಯವಾಗಿ ನೀನ್ ಎಲ್ಲಿರ್ತೀಯೋ ಅಲ್ಲಿ. ಯಾಕೆ ಬಂದಿದ್ದೆ? ಸುಮ್ನೆ ನಿಹಾರಿಕಾ ಸುಮ್ಮನೆ ಬರಲ್ವಲ್ಲ? ಕಾವ್ಯ ಬಗ್ಗೆ ಮಾತಾಡೋಣ ಅಂತ ಬಂದೆ. ಏನ್ ಮಾತಾಡ್ದೆ? ನಿನಗೆ ಅನಾವಶ್ಯಕ. ನಾನ್ ಮಾಡಿರೋ ಮದ್ವೆ ನನಗೆ ಅನವಶ್ಯಕ ಅಂತೀಯಲ್ಲ. ಮೂಗುತ್ತಿ ಕೊಡ್ತೀನಿ ಅಂದ್ಯಾ, ಇಲ್ಲ ಅಂದ್ರೆ ಮೂಗನ್ನೇ ಕತ್ತರಿಸ್ಕೊಡ್ತೀನಿ ಅಂದ್ಯಾ? ಆಟ ಆಡ್ತಾ ಇದೆಯಾ ನನ್ನ ಜೊತೆಗೆ? ಒಳಗಡೆ ಏನ್ ನಡೀತೋ ಎಲ್ಲ ನೋಡ್ದೆ. ಒಟ್ನಲ್ಲಿ ಪಾರ್ಟಿಗೆ 10 ಲಕ್ಷ ಕೊಟ್ಟು ಶಾಂತಿ ಮಾಡ್ಕೊಂಡೆ ಅಂತಾಯ್ತು. ಇಲ್ಲಿಗೆ ನಿಲ್ಲತ್ತೆ ಅಂತ ಅನ್ಕೊಂತಾ ಇದ್ಯಾ? ಅವ್ರು ಕೇಳ್ದಾಗ್ಲೆಲ್ಲ ಅಷ್ಟೋ ಇಷ್ಟೋ ಸಮರ್ಪಿಸ್ತಾನೇ ಇರ್ಬೇಕು. ನನ್ನನ್ನು ಫಾಲೋ ಮಾಡೋದು ಮಾತ್ರ ನಿನ್ ಕೆಲ್ಸ. ನಿನ್ನಲ್ಲಿ ಬದಲಾವಣೆ ಬರೋವರೆಗೂ ನಂಗಿದೆ ಸ್ಪೆಷಲ್ ಡ್ಯೂಟಿ. ಮಾಡು ಮಾಡು. ಎಂತ ಸಮಸ್ಯೆನ ತಲೆ ಮೇಲೆ ಹಾಕಿದ್ರು ಅವನಿ ತುಂಬಾ ಈಸಿಯಾಗಿ ಪಾರಾಗ್ತಾಳೆ ಅಂತನ? ಕಾವ್ಯನ ಅಡ್ಡ ಇಟ್ಕೊಂಡು ನನಗ್ ತೊಂದರೆ ಕೊಡೋದಕ್ ನೋಡ್ದೆ? ಚೆನ್ನಾಗಿ ಯೋಚನೆ ಮಾಡಿ ಮಾಡಿ ನಾನ್ ನಿನ್ನೆ ಸಿಕ್ಕಾಕಿಸ್ಬೇಕು ಅಂತ ಪ್ಲಾನ್ ಮಾಡ್ದೆ. ನನ್ ಪ್ಲಾನ್ ವರ್ಕೌಟ್ ಆಯ್ತು. ಅದಕ್ಕೆ ನಿನ್ ಸ್ವಂತ ದುಡ್ಡು ಸಮರ್ಪಯಾಮಿ. ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ಅಲ್ವಾ? ಹಾಗಿದ್ರೆ ಕ್ಲಾರಿಟಿ ಕೊಡ್ತೀನಿ ಇರು. ಮೂಗುತ್ತಿನ ಕೇಳಬೇಕು ಅನ್ನೋ ಆಲೋಚನೆ ಕಾವ್ಯ ಅವ್ರ ಅತ್ತೆಗೆ ಯಾಕೆ ಬಂತು ಅಂತ ನೀನ್ ತುಂಬಾ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಅದು ನಾನ್ ಕೊಟ್ಟ ಐಡಿಯಾನೆ. ನನ್ ಮೇಲೆ ಆಣೆಗೂ ನಾನ್ ಹೇಳ್ತಿರೋದು ನಿಜಾನಪ್ಪ. ನೀನ್ ಮೂಗುತ್ತಿನ ಬಿಟ್ಕೊಡಲ್ಲ, ಆದ್ರೆ ಸಿಕ್ಕಾಕೊಂತ್ಯಾ ಅಂತ ನನಗ್ ಗೊತ್ತು. ಅದಕ್ಕೆ ಹಾಗೆ ಪ್ಲಾನ್ ಮಾಡಿದೆ. ಯಾಕೆ ಹಾಗೆ ಮಾಡ್ದೆ? ಯಾಕೆ ನನ್ನ ಟಾರ್ಗೆಟ್ ಮಾಡ್ದೆ? ನಾನು ನಿಂಗೇನ್ ಮಾಡಿದ್ದೀನಿ? ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ಪರ್ಫಾರ್ಮೆನ್ಸು. ನೀನೇನ್ ಮಾಡಿದ್ಯಾ? ನೀನು ತುಂಬಾ ಒಳ್ಳೆ ಹುಡುಗಿ ಅಲ್ವಾ? ಆಸ್ತಿಲಿ ಭಾಗ ಕೇಳಿ ಅಂತ ಗಿರಿಜಾ ಅವ್ರಿಗೆ ಹೇಳಿದ್ದು ನೀನೇ ಅಲ್ವಾ ಅಮ್ಮ? ನೀನ್ ಆ ವಿಷಯನ ನಿನ್ ಕಳ್ಗಂಡನ ಹತ್ರ ಹೇಳ್ಬೇಕಾದ್ರೆ ನಾನು ಕದ್ದು ಕೇಳಿಸ್ಕೊಂಡಲ್ಲಮ್ಮ. ಅದಕ್ಕೆ ರಿವೆಂಜೇ ಇದಮ್ಮ. ಹೇಗಿದ್ಯಮ್ಮ? ಈ ವಿಷಯನ ತಕ್ಷಣ ಅತ್ತೆ ಹತ್ರ ಹೇಳ್ತೀನಿ. ಇವತ್ತು ನಿನ್ ಕಥೆ ಮುಗೀತು. ಹೌದಾ ಬಂಗಾರ? ಹೇಳ್ಕೊ ಹೋಗು. ನೀನ್ ಹೇಳ್ತಿದ್ದ ಹಾಗೆ ನೀನ್ ಇವ್ರಿಗೆ ದುಡ್ಡು ಕೊಟ್ಟಿರೋ ವಿಷಯನ ನಾನು ಹೇಳ್ತೀನಿ. ಏಟಕ್ಕೆ ತಿರುಗೇಟ್ ಬೀಳತ್ತೆ? ಯಾಕೆ ಕೊಟ್ಟೆ ಅಂತ ಕೇಳ್ತಾರೆ. ನಿನ್ನ ಹತ್ರ ಅಂತೂ ಉತ್ತರ ಇರಲ್ಲ. ಈ ಮಧ್ಯ ನಿಂಗೆ ಏಟ್ ಮೇಲೆ ಏಟ್ ಬೀಳ್ತಾ ಇದೆ ಅಲ್ವಾ? ಸುತ್ತಿಗೆ ಏಟಿನ ಥರ. ನಿನ್ನಂತವಳಿಗೆ ಕೋಲು ಚಾವಟಿ ಏಟು ಸರಿ ಹೋಗಲ್ಲ. ಸುತ್ತಿಗೇನೋ ಒನಕೆ ಏಟೋ ಸೂಪರ್ ಆಗಿರತ್ತೆ. ಯಾವತ್ತೋ ಒಂದಿನ ನಿನ್ ತಲೆ ಮೇಲೆ ತಂದು ಹಾಕ್ತೀನಿ ದೊಡ್ಡ ಒನಕೆ ಏಟನ್ನ. ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರೋ ನಿನ್ನ ಹತ್ರನೇ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ದೆ. ದಾಟ್ ಇಸ್ ಅವನಿ. ವೇದವತಿ ಅವ್ರ ಸೊಸೆ ಅವನಿ. ವೇದವತಿ ಅವ್ರ ಮನೆಗೆ ನೀನೊಬ್ಳೆ ಸೊಸೆ ಅನ್ನೋ ರೀತಿ ಬಿಲ್ಡಪ್ ಕೊಡ್ತಾ ಇದೆಯಲ್ಲ, ಯಾಕೆ? ನಿಮ್ಮ ಅಪ್ಪನ ಹೆಸರೇನು? ಶೇಖರ್ ಅಲ್ವಾ? ಫ್ಯೂಚರಲ್ಲಿ ನಿಂಗೆ ನಿಮ್ಮ ಅಪ್ಪನ ಮನೆನೇ ಗಟ್ಟಿ ಆಗತ್ತೆ. ಅತ್ತೆ ಮನೇಲಿ ನಿನ್ ಜಾಗ ಕಟ್ ಆಗತ್ತಲ್ಲ, ನಾನೇ ಕಟ್ ಮಾಡಿ ತೋರಿಸ್ತೀನಿ. ನಮ್ಮ ಫ್ಯಾಮಿಲಿಗೆ ನೀನ್ ಸರಿ ಹೋಗಲ್ಲ. ವೇದವತಿ ಅತ್ತೆ ಸ್ಥಾನಕ್ಕೆ ನಿನಗೆ ಅರ್ಹತೆನೇ ಇಲ್ಲ. ಆ ಸ್ಥಾನ ನಂದೆ, ಆ ಯಜಮಾನಿಕೆನೂ ನಂದೆ, ಆ ಅಧಿಕಾರನೂ ನಂದೆ. ಯಜಮಾನಿಕೆ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಏ ಬಾಯ್ ಮುಚ್ಚ. ಯಜಮಾನಿಕೆ ಅಂತೆ ಯಜಮಾನಿಕೆ. ಲೇ, ವೇದವತಿ ಅತ್ತೆ ಯಾವಾಗ್ಲೋ ಸಂಪ್ರದಾಯ ಆಚಾರ ಅನ್ನೋ ಬಿತ್ತನೆ ಮಾಡಿದ್ದಾರೆ. ಅದು ಮೊಳಕೆ ಹೊಡೆದು ಮರ ಆಗಿದೆ, ಎಲ್ರಿಗೂ ಫಲ ಕೊಡ್ತಾ ಇದೆ. ಅಂತ ಮರಕ್ಕೆ ಕೆಟ್ಟ ಹುಳುಗಳು ಬಂದ್ರೆ ನಾನು ನೋಡ್ತಾ ಸುಮ್ಮನೆ ಇರ್ತೀನ ಹೇಳು? ಕೀಟನಾಶಕ ಔಷಧಿನ ಹಾಕ್ಬೇಕಲ್ವಾ? ಇವತ್ತಿಗೆ ಈ ಡೋಸ್ ಸಾಕು ಬಿಡು. ನಡಿ ಮನೆಗೆ ಹೋಗೋಣ.
ಮೂಗುತಿ ವಿಷಯದಲ್ಲಿ ಅವಳ ಹತ್ರ ಎಷ್ಟೇ ಬೇಡ್ಕೊಂಡ್ರು ಅವಳಿಂದ ಸರಿಯಾದ ಉತ್ತರ ಇಲ್ಲಮ್ಮ. ಅಷ್ಟಕ್ಕೂ ಈ ವಿಷಯದಲ್ಲಿ ಮೂಗುತಿನ ಮಧ್ಯೆ ಕೆಳೆಯೋದು, ಅದ್ರ ಬಗ್ಗೆ ಪ್ರಸ್ತಾಪಿಸೋದು ಒಳ್ಳೇದಲ್ಲ. ಅದು ದೇವ್ರ ಮನೆಯಿಂದ ಹೊರಗಡೆ ಬರಲ್ಲ, ಅದ್ರ ಬಗ್ಗೆ ಮರ್ತು ಬಿಡಿ. ಮತ್ತೆ ಕಾವ್ಯ ಪರಿಸ್ಥಿತಿ ಏನು ಮಾವ? ಏನು ಏನು ಅಂತ ಕೇಳಿದ್ರೆ ಅಪ್ಪ ತಾನೇ ಏನು ಹೇಳಕ್ಕಾಗುತ್ತೆ ಬಾವ? ಅಪ್ಪ ಅಮ್ಮ ಹೇಳ್ದೇನೆ ನಿಹಾರಿಕನು ಹೇಳಲಿಲ್ಲ ಅಂದ್ರೆ ಕಾವ್ಯ ಏನಾಗಬೇಕು? ಇಬ್ರು ಎಲ್ಲಿಂದ ಬರ್ತಿದ್ದೀರಾ? ನಾನು ಕೆಲಸ ಇದ್ದು ಹೊರಗಡೆ ಹೋಗಿದ್ದೆ. ನಿಹಾರಿಕಾ ದಾರಿಲಿ ಕಾಣಿಸಿದ್ಲು, ಇಬ್ರು ಒಟ್ಟಿಗೆ ಬಂದ್ವಿ ಅತ್ತೆ. ಮೂಗುತಿ ವಿಷಯದಲ್ಲಿ ನೀನೇನು ನಿರ್ಧಾರ ತಗೊಂಡೆ ನಿಹಾರಿಕಾ? ಇದ್ರ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ. ನೀನೆಲ್ಲಿಂದ ಬರ್ತಿದ್ಯಾ ನಿಹಾರಿಕಾ? ನಾನು ಕಾವ್ಯನ ಅತ್ತೆ ಮನೆಗೆ ಹೋಗಿ ಬರ್ತಾ ಇದ್ದೀನಿ. ಅವ್ರ ಹತ್ರ ಏನಾದರೂ ಮಾತಾಡ್ದ್ಯಾ? ನಿಹಾರಿಕಾ ತನ್ನ ಕಡೆ ಪ್ರಯತ್ನನ ಮಾಡಿರೋ ಹಾಗಿದ್ದಾಳೆ ಪಾಪ. ಏನ್ ನಡೀತು ಹೇಳು ನಿಹಾರಿಕಾ. ಇರೋದನ್ನಿದ್ದಾಗೆ ಹೇಳ್ದೆ. ಮೂಗುತಿ ಸುತ್ತ ದೊಡ್ಡ ಕತೆ ಇದೆ, ಅದಕ್ಕೂ ಆಚಾರಕ್ಕೂ ತುಂಬ ಸಂಬಂಧ ಇದೆ. ಅದು ಈ ಮನೆ ಗೌರವ ಪ್ರತಿಷ್ಠೆಗೆ ಸಂಬಂಧಿಸಿರೋದು. ಅದನ್ನ ಯಾವುದೇ ಪರಿಸ್ಥಿತಿನಲ್ಲೂ ಕೊಡೋದಕ್ಕಾಗಲ್ಲ ಅಂತ ಹೇಳ್ದೆ. ಅವ್ರು ಏನಂದ್ರು? ಇನ್ನೂ ಏನ್ ಮಾಡಿದೆ ಅಂತ ಹೇಳ್ತೀನಿ ಕೇಳಿ. ನಮ್ಮ ಹುಡುಗಿ ಜೀವನಕ್ಕೆ ತೊಂದರೆ ಕೊಡಬೇಡಿ ಗಿರಿಜಾ ಅವ್ರೆ. ನೀವು ಹೆಣ್ಣೆ ಅಲ್ವಾ? ನಿಮಗೂ ಒಬ್ಳು ಮಗಳಿದ್ದಿದ್ರೆ ಹೀಗೆ ಯೋಚನೆ ಮಾಡ್ತಾ ಇದ್ರಾ ಅಂತ ಅರ್ಥ ಆಗೋಗಿ ಹೇಳ್ದೆ. ಕೊನೆಗೆ ನನ್ನ ಗೌರವನ ನಾನು ಬಿಟ್ಕೊಟ್ಟು ಅವ್ರ ಕಾಲು ಹಿಡ್ಕೊಂಡು ಕೇಳ್ಕೊಂಡೆ. ಏನಕ್ಕೆ ಹಾಗೆಲ್ಲ ಮಾಡಿದೆ ನಿಹಾರಿಕಾ? ಕಾವ್ಯಂಗೋಸ್ಕರ. ತಪ್ಪಿಲ್ಲ ಕೃಷ್ಣ. ಅತ್ತೆ ಮಾವ ಏನಂದ್ರು? ವೇದವತಿಯವ್ರ ಸೊಸೆ ನಮ್ ಕಾಲ್ ಹಿಡ್ಕೊಂಡಿದ್ದಾಳೆ. ಈಗ್ಲೂ ನಾವು ಬದ್ಲಾಗ್ಲಿಲ್ಲ ಅಂದ್ರೆ ನಾವು ಮನುಷ್ಯರೇ ಅಲ್ಲ ರೀ ಅಂತ ಬದ್ಲಾಗ್ ಹೋದ್ರು. ಕಾವ್ಯನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತೀವಿ ಅಂತ ಹೇಳಿದ್ರು. ನೀನ್ ಹೇಳ್ತಾ ಇರೋದೆಲ್ಲ ನಿಜನಾ ನಿಹಾರಿಕಾ? ನನ್ನ ಹೆಂಡತಿಗೆ ಸುಳ್ಳು ಹೇಳೋ ಅವಶ್ಯಕತೆನೇ ಇಲ್ಲ. ನಿಜವಾಗ್ಲೂ ನಂಬೋದಕ್ಕೆ ಆಗ್ತಿಲ್ಲ ಇದನ್ನ. ಅವ್ರು ಆಲ್ರೆಡಿ ಹೊರಟಿರ್ತಾರೆ, ಬಂದ್ಮೇಲೆ ನಂಬೋದು ಬಿಡಿ. ಹಾಗಿದ್ರೆ ನಿಜಾನೇ ಆಗಿರತ್ತೆ. ಎಲ್ರೂ ತುಂಬಾ ಅಭಿಮಾನಿಸೋ ಅಂತ ಕೆಲಸ ಮಾಡಿದ್ಯಾ ನಿಹಾರಿಕಾ? ಅಷ್ಟು ಸಲೀಸಾಗಿ ಹೇಳ್ತಾ ಇದೆಯಲ್ಲ, ಎಲ್ರು ಚಪ್ಪಾಳೆ ತಟ್ಟಿ ಅಭಿನಂದನೆ ಹೇಳಬೇಕು. ಆ ತಟ್ಟಿ. ತುಂಬ ತುಂಬ ಒಳ್ಳೆ ಕೆಲಸ ಮಾಡಿದೆ. ಇದಕ್ಕೆ ಅಂತಾರೆ ಎಲ್ಲಿ ಹೇಗೆ ವರ್ತಿಸ್ಬೇಕೋ ಹಾಗೆ ವರ್ತಿಸ್ಬೇಕು ಅಂತ. ದೊಡ್ಡ ರಿಲೀಫ್ ಕೊಟ್ಟಮ್ಮ. ನನ್ನ ಮಗಳಿಗೋಸ್ಕರ ಏನಾದರೂ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಂಡ್ಬಿಟ್ಟೆ. ತುಂಬ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ನಿಂಗೆ ಯಾವತ್ತೂ ಯಾವ ಅಪಾಯನೂ ಆಗದೆ ಇರೋ ಹಾಗೆ ನೋಡ್ಕೋತೀನಿ, ಸರಿನಾ? ಏ ಬ್ರದರು, ಇಲ್ಲಿ ನೋಡು ಅವನೇ, ನೀನು ನೋಡು ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳು. ನೋಡ್ತಾ ಇದೀವಿ. ಇಂಥ ಒಳ್ಳೆ ಕೆಲಸನ ಇನ್ನೂ ಮಾಡಿದ್ರೆ ಎಲ್ರಿಗೂ ಸಂತೋಷನೇ ಅಲ್ವಾ ಬಾವಾ? ಎನಿವೇ, ಕಾವ್ಯ ಸಂಸಾರಕ್ಕೋಸ್ಕರ ನೀನ್ ಕಷ್ಟಪಟ್ಟಿದ್ದಕ್ಕೆ ನಿಂಗೆ ಶೇಕ್ ಹ್ಯಾಂಡ್ ಕೊಡ್ಬೇಕು ಅನಿಸ್ತಾ ಇದೆ ನಿಹಾರಿಕಾ. ಸಾಕು ಬಿಡೆ ತಾಯಿ, ಕೈ ನೋತಾ ಇದೆ. ನಿಂಗೆ ಹೀಗೆ ಇನ್ನೂ ತೊಂದರೆ ಕೊಡ್ತಾ ಇರ್ತೀನಿ. ಸಾಕು, ಕೈ ಬಿಡು ಅವನಿ. ವೇದವತಿಯವರೇ, ವೇದವತಿಯವರೇ, ನೀವು ಮನ್ಸು ಬದಲಾಯಿಸ್ಕೊಂಡಿದ್ದು ನಮಗ್ ತುಂಬಾ ಸಂತೋಷ. ನಮ್ಮ ಮನ್ಸನ್ನ ನಿಹಾರಿಕಾನೇ ಬದಲಾಯಿಸಿದ್ಲು ರೀ. ನಿಹಾರಿಕಾ ಎಲ್ಲ ಹೇಳಿದ್ಲು ರೀ. ಹೌದು ರೀ, ನಿಹಾರಿಕಾ ನಮ್ಮ ಹತ್ರ ಎಲ್ಲ ವಿಷಯನೂ ಮಾತಾಡಿದ್ಲು.